ಭಾಳಷ್ಟು ಜನ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ. ದುಡ್ಡು ಕೊಡದೆ ಸತಾಯಿಸ್ತಾ ಇತ್ತು ಅಂತಂದರೆ, ಮತ್ತು ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾನು ತೋರಿಸುವಂತಹ ಒಂದು ವಸ್ತುವನ್ನು ಮನೆಯಲ್ಲಿ ಇಟ್ಟು ನೀವು ಇಡೀ ಸಾಕು, ನಿಮಗೆ ಖಂಡಿತವಾಗ್ಲೂ ಕೂಡ ಬರಬೇಕಾಗಿರೋ ದುಡ್ಡು ಬಂದ್ಬಿಡುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ನೀವು ಆ ವಸ್ತುವನ್ನು ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಟಿತ್ತು ಅಂತಂದರೆ ಗಲ್ಲಾಪೆಟ್ಟಿಗೆ ಫುಲ್ಲು ತುಂಬೋಗ್ಬಿಡ್ತದೆ. ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತ್ನಿ ಚಂಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ, ಯಾವ ಒಂದು ವಸ್ತುವನ್ನು ಇಡ್ತು ಅಂತಂದರೆ ಬರಬೇಕಾಗಿರೋ ದುಡ್ಡು ಬಂದ್ಬಿಡುತ್ತೋ, ಮತ್ತು ಯಾವ ವಸ್ತುವನ್ನು ಗಲ್ಲಾಪೆಟ್ಟಿಗೆಯಲ್ಲಿ ಇಡ್ತು ಅಂದರೆ ವ್ಯಾಪಾರ ಅಭಿವೃದ್ಧಿಯಾಗಿ ಗಲ್ಲಾಪೆಟ್ಟಿಗೆ ಫುಲ್ಲು ತುಂಬೋಗ್ಬಿಡುತ್ತೋ ಆ ಒಂದು ವಸ್ತುವನ್ನು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಿಚಾರ ನೋಡಿ. ವಿಶೇಷವಾಗಿ ದುಡ್ಡು ಬರಬೇಕು ಅಂತ ಅಂದರೆ, ಮತ್ತು ಯಾರಿಗೋ ದುಡ್ಡು ಕೊಟ್ಟಿದ್ದರೆ ವಾಪಸ್ ಬರಬೇಕು ಅಂತಂದರೆ, ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಅಂತಂದರೆ, ನಿಮಗಿಂತ ಎದುರುಗಡೆ ಇಂಥ ವ್ಯಕ್ತಿ, ನೀವು ತುಂಬ ಒಳ್ಳೊಳ್ಳೆ ಗೂಡ್ಸನ್ನೆಲ್ಲ ಇಟ್ಟಿರ್ತೀರ, ಆದರೆ ಎದುರುಗಡೆ ವ್ಯಕ್ತಿ ಏನೂ ಇಟ್ಟೇ ಇರಲ್ಲ. ಬಟ್ ಅವನಿಗೆ ಜನ ನೊಣ ಮುತ್ತಂಗೆ ಮುತ್ಬಿಡ್ತಾರೆ. ಆದರೆ ನೀವೆಲ್ಲ ಚೆನ್ನಾಗಿಟ್ಟಿರ್ತೀರ, ಅವೆಲ್ಲ ಒಳ್ಳೆ ಕ್ವಾಲಿಟಿ ಇರ್ತೀರ, ಜನ ನಿಮಗೆ ಬರೋದೇ ಇಲ್ಲ. ಕಾರಣ ಏನು ಅಂತಂದರೆ, ಇದರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರು ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಒಂದು ಸತ್ವ, ಒಂದು ದೈವಶಕ್ತಿ ಇರುವಂತಹ ಒಂದು ವಸ್ತುವನ್ನು ಇಡಬೇಕು. ಯಾವುದು ಆ ವಸ್ತು ಅಂತಂದರೆ ಅದೇ ಮರ್ಕ್ಯುರಿ ಲಕ್ಷ್ಮಿ, ಅಂದರೆ ಪಾದರಸದಿಂದ ಮಾಡಿರುವಂತಹ ಒಂದು ಲಕ್ಷ್ಮಿ. ಈ ಪಾದರಸದ ಗುಣ ಏನು ಅಂತಂದರೆ, ನೀವು ಚಿನ್ನದ ಪಕ್ಕ ಏನಾದ್ರು ಇಡ್ತು ಅಂತಂದರೆ, ಚಿನ್ನದ ಒಡವೆಗಳ ಚಿನ್ನದ ಪಕ್ಕ ಇರ್ತದೆ, ಇದು ತಿಂದು ಬಿಡುತ್ತೆ. ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿರುವಂಥದ್ದು. ನೀವು ಇಟ್ಟು ಕಪ್ಪಾಗಿಬಿಡುತ್ತೆ ಮರ್ಕ್ಯುರಿ. ಮತ್ತು ಪಾದರಸದ ಒಳಗಡೆ ನೀವೇನಾರು ಬೆಳ್ಳಿ ಹಾಕೋದು, ಬೆಳ್ಳಿನೂ ಕೂಡ ತಿಂದುಬಿಡುತ್ತೆ. ಅಂತಂದರೆ ಬೆಳ್ಳಿ ಕರಗೋಗ್ಬಿಡುತ್ತೆ. ಮತ್ತು ಈ ಪಾದರಸದ ಒಳಗಡೆ ಚಿನ್ನ ಆಗ್ತು ಅಂತಂದರೆ ಕ್ಷಣದಲ್ಲೇ ಫುಲ್ಲು ಕರ್ಗೋಗ್ಬಿಡುತ್ತೆ. ಅಂದರೆ ಇದನ್ನು ಏನು ಮಾಡ್ತೀವಿ ಅಂತಂದರೆ, ಈ ಒಂದು ಪಾದರಸವನ್ನು ಈ ವ್ಯಾಪಾರ ಇರುವಂಥ ಸ್ಥಳದಲ್ಲಿ 4 ದಿಕ್ಕಲ್ಲೂ ಇಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ದುಡ್ಡು ಬರುತ್ತೆ, ಚಿನ್ನ ಬರುತ್ತೆ, ಒಡವೆಗಳು ಮಾಡಿಸ್ಕೋತೀರ, ತುಂಬ ಅಭಿವೃದ್ಧಿ ಆಗ್ತೀರ. ಹೆಣ್ಮಕ್ಳುಗಳು ಕೂಡ ಒಡವೆಗಳು ಜಾಸ್ತಿ ಆಗಬೇಕು ಅಂತ, ಒಡವೆಗಳು ಮಾಡಿಸ್ಕೋಬೇಕು ಬರಬೇಕು ಅಂತಂದರೆ ಈ ಒಂದು ಮರ್ಕ್ಯುರಿ ಲಕ್ಷ್ಮಿಯನ್ನು ಇಡಿ. ನೋಡಿ, ಈ ಒಂದು ಮರ್ಕ್ಯುರಿ ಲಕ್ಷ್ಮಿ ತುಂಬ ಪವರ್ಫುಲ್ಲು. ನಮ್ಮ ಹತ್ರ ಸಿಗುತ್ತೆ, ಬೇಕು ಅಂತ ಕೂಡ ನೀವು ತೆಗೆದುಕೊಳ್ಬೋದು ಫೋನ್ ಮಾಡಿ. ಇದು ನೋಡಿ, ಇದು ನಿಮ್ಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಮರ್ಕ್ಯುರಿ ಲಕ್ಷ್ಮಿ ನೋಡಿ ಈ ಥರದ್ದು. ನೋಡಿ, ಈ ಒಂದು ಮರ್ಕ್ಯುರಿ ಲಕ್ಷ್ಮಿ ಗಲ್ಲಾಪೆಟ್ಟಿಗೆಯಲ್ಲಿ ಇಡ್ತು ಅಂದರೆ ಗಲ್ಲಾಪೆಟ್ಟಿಗೆ ಫುಲ್ಲು ತುಂಬ ಹೋಗ್ಬಿಡುತ್ತೆ. ಮೊದಲ ಅಷ್ಟು ರೀತಿ ಅಂದರೆ ಚಿನ್ನವನ್ನೇ ಎಳ್ಕೊಳ್ಳೋಂಥ ಶಕ್ತಿ ಮರ್ಕ್ಯುರಿಗಿದೆ.
ಆ ಥರದಲ್ಲಿ ಮಾಡಿರುವಂತಹ ಮರ್ಕ್ಯುರಿಯಲ್ಲಿ ಮಾಡಿರುವಂಥ ಒಂದು ಲಕ್ಷ್ಮಿಯನ್ನು ನೀವು ಇಟ್ಟುಕೊಡ್ತು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಒಡವೆ ಬರುತ್ತೆ. ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಗಳ್ಳಪೆಟ್ಟಿಗೆ ತುಂಬ ವ್ಯಾಪಾರ ತುಂಬ ಚೆನ್ನಾಗಾಗುತ್ತೆ. ಹಣ ವಶೀಕರಣವನ್ನು ಮಾಡುತ್ತೆ. ವೆರಿ 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 ಪವರ್ಫುಲ್ಲು. ಇದನ್ನು ಇಡಿ ವ್ಯಾಪಾರ ಮಾಡೋಂಥವ್ರು ಮತ್ತು ದುಡ್ಡು ಮತ್ತು ಬರಬೇಕಾಗಿರೋ ದುಡ್ಡು ಬರೋವಂಥವ್ರು ಕೂಡ ಇದನ್ನು ಇಟ್ಕೊಂಡು ಪೂಜೆ ಮಾಡಿ. ಇದನ್ನು ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಇದನ್ನು ಬೀರುನಲ್ಲಿಡಿ. ಚಿನ್ನದ ಪಕ್ಕ ಇಡಕ್ಕೆ ಹೋಗ್ಬೇಡಿ. ಚಿನ್ನದ ಪಕ್ಕ ಇಡ್ತು ಅಂತಂದರೆ ಅದು ಕರಗುತ್ತೆ, ಅದು ಕಪ್ಪಾಗುತ್ತೆ. ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಟು ಬೇಕಾದ್ರೆ ಚಿನ್ನದ ಪಕ್ಕದಲ್ಲಿ ಇಡಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಶಕ್ತಿ ಉಳ್ಳಂತಹ ಒಂದು ಮರ್ಕ್ಯುರಿ ಲಕ್ಷ್ಮಿ, ಪಾದರಸದ ಲಕ್ಷ್ಮಿ. ಆ ಥರ ಭಾರತದ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಸುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಸುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ, ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಮತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀರೋ, ಯಾರ್ಯಾರು ನಾನು ಹೇಳುವಂಥ ತಂತ್ರವನ್ನು ಮಾಡ್ತಿರೋ ಅವ್ರಿಗೆ ದೇವರು ಸಕಲ ಸಂಗಮಗಳನ್ನು ಕೊಟ್ಟು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನ ಕೇಳ್ಕೊತಾ ಇದ್ದೀನಿ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ